ಬರೋದಕ್ಕೆ 99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ, ಇನ್ನೊಬ್ಬ ಇರಲಿ, ಯಾರಾದ್ರೂ ಆಗಿರಲಿ, ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಾಮಿ ಹಾರ್ಟ್ ಡಾಕ್ಟರ್, ನಿಮಗೆ ಹಾರ್ಟ್ ಬೇಕು ಕಲ್ ಬೇಕು ಅಂತಾರೆ. ನಮ್ಮ ಕಲ್ಯಾಣ ಮಾಡೋಕ್ಕೆ ಹಾರ್ಟ್ ಬೇಕು. ಹಾರ್ಟ್ ಇದೆ, ಅವರ ಬದುಕೋದು ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕುತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರು ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರು ಗೆಲ್ತಾರೆ. DK ಸುರೇಶ್ ಬರ್ತಾರೆ. ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಈ ಸಲ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ಅವರೇ ಬರಬೇಕು ಅಂತ ಅನ್ಸುತ್ತೆ, ಬದಲಾವಣೆ ಬೇಕು ಅಂತ ಅನ್ಸುತ್ತೆ. 10 ವರ್ಷ ನೋಡಿ ಬೇಜಾರಾಗಿದೆ. ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು. ನಮಗೆ ಪೇಪರ್ ಟಿವಿಗಳು ಅವ್ರ ಮಗ ನೋಡಿ ಬೇಜಾರಾಗುತ್ತೆ. ಒಂದ್ಸತಿ ಬೇರೆ ಒಂದು 5 ವರ್ಷ ಚೇಂಜ್ ಮಾಡೋಣ ಮಕಾನ. ಯಾರು ಬರಬೇಕು ಅಂತ ಸರ್ ಹಾಗಾದ್ರೆ? ಕಾಂಗ್ರೆಸ್ನ ಯಾರು ಆಗಲಿ ಪರವಾಗಿಲ್ಲ. ಕಾಂಗ್ರೆಸ್ಸಿಂದ ಯಾರಿದೆ ಅಂತ ನಾಯಕರು ಇದ್ದಾರೆ ಸರ್, ಯಾಕಿಲ್ಲ? ಸುಮಾರು ಕಲಿ ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ ಸುಮಾರು ಯಾರು ಆಗಲಿ. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ಅನುಭವ ಇಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ ತಾನೇ ಅನುಭವ ಆಗೋದು. ಕೂಡಲೇ ಹೆಂಗೆ ಅನುಭವ ಆಗುತ್ತೆ? ಅಧಿಕಾರ ಕೊಟ್ಟರೆ ಅನುಭವ ಹೋದ. ಇವಾಗ ಮೋದಿ ಏನು ಅವರು ಅನುಭವದಿಂದ ಬಂದಿರುತ್ತಾನೆ. ಲೂಸ್ ಟ್ಯಾಕ್ಸ್ ಜಾಸ್ತಿ ಅಂತ ಲೂಸ್ ಟ್ಯಾಕ್ ಎಲ್ಲರೂ ಮಾತಾಡ್ತಾರೆ. ಪಕ್ಷದಲ್ಲೆಲ್ಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಎಲ್ಲ ಲೂಸ್ ಟ್ಯಾಕ್ ಮಾತಾಡ್ತಾರೆ. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಹೇಳೋದು, ಅದೇ ಲೂಸ್ ಟ್ಯಾಕ್. ಬದಲಾವಣೆ ಬಯಸ್ತೀರಾ? ಹೌದು, ಖಂಡಿತ. ಓಕೆ, ಈಗ ಇಲ್ಲಿ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ MP ಬಂದು DK ಸುರೇಶ್ ಇದ್ದಾರೆ. ಅವ್ರ ವಿರುದ್ಧ ಈಗ JDS BJP ಮೈತ್ರಿ ಮಾಡಿಕೊಂಡು ಮಂಜುನಾಥ್ ಅವ್ರನ್ನ ಇಳಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ. ಸುರೇಶ್ ಅವ್ರು ಗೆಲ್ತಾರೆ ಬಿಡಿ ಸರ್. ಸುರೇಶ್ ಅವ್ರು ಗೆಲ್ತಾರೆ. ಖಂಡಿತ ಗೆಲ್ತಾರೆ. ಅವರೇ ಬೇಕು ಅಂತೀರಾ? ಯಾಕಂದ್ರೆ ಅವರು 10 ವರ್ಷ ಎಲ್ಲ ತಿಳ್ಕೊಂಡಿದ್ದಾರೆ. ಇವ್ರು ತಿಳ್ಕೊಳಕ್ಕೆ 5 ವರ್ಷ ಆಗುತ್ತೆ. ಹಾಗಾದ್ರೆ ಅವರೇ ಇರಲಿ ಅಂತೀರಾ? ಅವರೇ ಇರಲಿ. ಓಕೆ, ಇನ್ನು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ನಮ್ಮ ರಾಜ್ಯದಲ್ಲಿ. 5 ಗ್ಯಾರಂಟಿಗಳು ಕೊಟ್ಟರು. ಇದು ವರ್ಕೌಟ್ ಆಗ್ತಾ ಇದೆ? ಎಲ್ರಿಗೂ ತಲುಪಿದೆಯಾ? ಖಂಡಿತ ಎಲ್ಲರಿಗೂ ತಲುಪಿದೆ. ಯಾಕೆ ಗೊತ್ತಾ, ಎಲೆಕ್ಟ್ರಿಸಿಟಿ ನಡ್ಕೊಂಡು ಹೋಗ್ತಾ ಇದೆ. ಮನೆಗೆ 2,000 ಬರ್ತಾರೆ ಲೇಡೀಸ್ಗೆ. ಬಸ್ಸಲ್ಲಿ ಯಾರು ಓಡಾಡೋಕ್ಕೆ ಶಕ್ತಿ ಇಲ್ಲ, ಅವರೆಲ್ಲ ಬಸ್ಸಲ್ಲಿ ದೇವಸ್ಥಾನಗಳೆಲ್ಲ ಓಡಾಡ್ಕೊಂಡು ಆರಾಮಾಗಿ ಬರ್ತಾವ್ರೆ. ಏನಂತಂದರೆ ಗಂಡಸ್ರ ಹತ್ರ ದುಡ್ಡು ಕಿತ್ತು ಹೆಂಗಸರು ಕೊಡ್ತಾ ಇದ್ದಾರೆ ಅಂತಾರೆ. ಎಲ್ಲ ಪಕ್ಷದಲ್ಲಿ ಕೀಳದೆ ನಮ್ಮ ಕಾಸೆ ನಮಗೆ ವಾಪಸ್ಸು. ಮನೆಯಿಂದ ಯಾರು ಸಂಪಾದನೆ ಮಾಡ್ಕೊಂಡು ಕೊಡ್ತಾರ? ಯಾರೂ ಕೊಡೋಲ್ಲ. ಸೆಂಟ್ರಲ್ ಅದೇ ಮಾಡೋದು, ಸ್ಟೇಟ್ ಅದೇ ಮಾಡೋದು. ಈಗಾಗಲೇ ಈ 5 ಗ್ಯಾರಂಟಿಗಳಿಂದ ಈ ಸಲ ಈ ಎಲೆಕ್ಷನ್ಗೆ ಸ್ವಲ್ಪ ಪ್ಲಸ್ ಆಗುತ್ತೆ. ಖಂಡಿತ ಪ್ಲಸ್ ಆಗುತ್ತೆ. ಟೋಟಲಿ ಬದಲಾವಣೆ ಆಗಬೇಕು. ಸರ್, ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲಲ್ಲಿ BJP ಸರ್ಕಾರ ಇದೆ. ಈಗಾಗಲೇ 10 ವರ್ಷ ಪೂರೈಸಿದೆ. ಈಗ ನೆಕ್ಸ್ಟು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತಾ ಅಥವಾ ಮೋದಿಯವರೇ ಇರಲಿ ಅಂತ ಅನ್ಸುತ್ತೆ? ನಮಗೆ ಮೋದಿಯವರೇ ಇರಲಿ ಅನಿಸುತ್ತೆ. BJP ಬಂದರೆ ತುಂಬ ಸರ್ಕಾರದ ಅನುಕೂಲಗಳು ಚೆನ್ನಾಗಿರುತ್ತೆ. ಈ ಕಾಂಗ್ರೆಸ್ ಅವರಿಂದ ಏನಷ್ಟು ಸುಮ್ಮನೆ ಆಶ್ವಾಸನೆ ಕೊಟ್ಟು ಸುಮ್ಮನೆ ಎಲ್ಲ ಏನಿದ್ರೆ ಈ ಲೇಡೀಸ್ಗಳ್ನ ತುಂಬ ಕೆಡಿಸ್ಬಿಟ್ಟಿದ್ದಾರೆ. ಇಂದ ಏನು ಪ್ರಾಬ್ಲಮ್ಗಳೇ ಜಾಸ್ತಿ ಇವಾಗಿಂದ. ಈ BJP ಸರ್ಕಾರ ಬಂದರೆ ಸರ್ಕಾರದ ರೂಲ್ಸ್ಗಳಾಗಲಿ ಎಲ್ಲ ಆಗಲಿ ಕ್ರಮಬದ್ಧವಾಗಿದೆ. ಇದೊಂದು ನಮಗೂ ಇಷ್ಟ ಆಗುತ್ತೆ. ಮೋದಿಯವ್ರ ಸರ್ಕಾರ ಬಂದ ಮೇಲೆ ನಿಮಗೆ ಈಗ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಗ್ಯಾಸ್ ಬೆಲೆ ಕಮ್ಮಿ ಮಾಡಿದ್ರು ಅಂತಾರೆ. ಹಿಂದೆ ಮಾಡ್ಬೋದಾಯ್ತಲ್ಲ, ಅದಕ್ಕೆ ಈಗಲೇ ಮಾಡಿದ್ರು ಅಂತ ಕೇಳ್ತಿರೋದು. ಹಾಗಾದರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ? ಅವರು ಮೊದಲಿಂದ ಮಾಡ್ಕೊಬಂದಿರೋದು ಜನಗಳಿಗೆ ಅನುಕೂಲವಾಗೇ ಮಾಡ್ಕೊಬಂದಿದ್ದಾರೆ. ಇವಾಗ ಏನಂತಂದರೆ ಕಾಂಗ್ರೆಸ್ ಅವರು ಅವಾಗ ಅವ್ರು ಗೆಲ್ಲೋಕ್ಕೆ ಏನೇನು ರೂಲ್ಸ್ ಎಲ್ಲ ತಂದ್ರೆ ಹೇಳಿ, ಅದರಲ್ಲಿ ಅರ್ಧ ಕೊಟ್ಟರು, ಅರ್ಧ ಕೊಟ್ಟಿಲ್ಲ. ಈಗ ಲೇಡೀಸ್ ಮಾತ್ರ ಕೊಟ್ಟರು, ಜೆಂಟ್ಸ್ಗೂ ಕೊಡ್ಬೋದಿತ್ತಲ್ಲ ಆ ಥರ. ಈಗ ಮೋದಿ ಎಲ್ಲರಿಗೂ ಸಮಾನವಾಗಿ ಕೊಡ್ತಾಯಿದ್ದಾರೆ. ಇವ್ರ ಥರ ಇವ್ರಿಗೆ ಮಹಿಳೆಯರಿಗೆ ಮತ್ತು ಮೀಸಲಾತಿಯಾಗಿ ಇಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಸಿಗ್ತಿದೆ ತಾನೇ. ಅದು ಮನೆಯಿಂದ ಒಂದು ಕುಟುಂಬಕ್ಕೆ ಏನು ಬೇಕೋ ಅದು ಯಥೇಚ್ಛವಾಗಿ ಸಿಗ್ತಿದೆ. ಅದು ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಅದು ತಪ್ಪಲ್ಲ. ಇವ್ರ ಥರ ಮಹಿಳೆಯವ್ರಿಗೆ 2,000, ಇವ್ರಿಗೊಂದು ಬಸ್ ಟಿಕೆಟ್, ಬಸ್ ಫ್ರೀ, ಈ ಥರ ಏನು ಮಾಡಿಲ್ವಲ್ಲ ಅವರು. ಅದರಿಂದ ಮಾಡಿ ನೋಡಿದ್ರೆ ಅನುಕೂಲ, ಒಂದು ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಅಂತ ನಾಯಕರು ಯಾರಿಲ್ವ ಕಾಂಗ್ರೆಸ್ಸಲ್ಲಿ ಅಂತ? ಕಾಂಗ್ರೆಸ್ ನಾಯಕರು ಈಗಲೇ ನೋಡ್ತಾ ಇದ್ದೀವಲ್ಲ, ಎಲ್ಲ ಮುಸ್ಲಿಮ್ಸ್ ಪರ ಇವ್ರ ಪರ ಇದೆ ಅಂದ್ಕೊಂಡು ಎಲ್ಲ ಅನೌನ್ಸ್ಮೆಂಟ್ ಬರ್ತಾನೆ ಇದೆ. ಕರೆಕ್ಟಾಗಿ ಪ್ರಜಾಪ್ರಭುತ್ವವಾಗಿದ್ದೇ ಎಲ್ಲರೂ ಕಾಂಗ್ರೆಸ್ಗೆ ಇದು ಮಾಡ್ತಾರೆ. ಮಿಶ್ರ ಸರ್ಕಾರ ಒಂದೇ ಇದಾಗಿರೋದು. ಇವಾಗ ಮೋದಿಯವ್ರು ಬಂದು ಎಷ್ಟೆಷ್ಟು ಅನುಕೂಲ ಆಗಿದೆ, ಯಾವ್ಯಾವ ರೀತಿ ನಮ್ಮ ದೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಬ್ಬ ಪ್ರಜೆನೂ ಹೋಗಿ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕೇಳ್ಬೋದು, ಇಷ್ಟು ರೂಲ್ಸ್ ಇದೆ. ಇವ್ರು ಬಂದು ಏನು ಮಾಡ್ಕೊಡ್ತಾಯಿದ್ದಾರೆ, ಎಲ್ಲ ರೂಲ್ಸ್ಗಳು ಜಾಸ್ತಿ ಮಾಡೋದು, ಫೈನ್ಗಳು ಇದು ಮಾಡೋದು. ಕಾಂಗ್ರೆಸ್ ಸರ್ಕಾರದ ಇಷ್ಟು ಅನುಕೂಲ ಆಗಿದೆ. ನನ್ನ ಇಷ್ಟದ ಪ್ರಕಾರ ಸೆಂಟ್ರಲ್ BJPನೇ ಬಂದರು ಓಕೆ. ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈಗ ಇಲ್ಲಿ DK ಸುರೇಶ್ ಇದ್ದಾರೆ, ಅಲ್ಲಿ
ಜೊತೆಗೆ ಅವ್ರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಸ್ತಾ ಇದ್ದಾರೆ. JDS BJP ಮೈತ್ರಿ ಮಾಡ್ಕೊಂಡು. ಹೌದು, ಯಾರು ಬಂದರೆ ಉತ್ತಮ ಅನಿಸ್ತದೆ? ನಮಗೆ ಈಗ ಮಂಜುನಾಥ್ ಅವ್ರು ಎಂಥ ವ್ಯಕ್ತಿ ಅಂತ ಗೊತ್ತು. ಈಗೇನೆ ಜಯದೇವ ಹಾಸ್ಪಿಟಲಿಂದ ಎಷ್ಟೋ ಜನಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗೌರ್ಮೆಂಟ್ ಇದರಿಂದ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ಒಂದು ಒಳ್ಳೆಯ ಪಕ್ಷನ ಆರಿಸ್ಕೊಂಡು ಬಂದಿದ್ದಾರೆ ಅಂದರೆ ನಮಗೂ ಇಷ್ಟನೇ. ಮಂಜುನಾಥ್ ಅವರೇ ಬರೋದು. ಈಗ ಮಂಜುನಾಥ್ ಅವ್ರು ಬಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಅವರು ಇಷ್ಟು ವರ್ಷ ಸೇವೆ ಮಾಡಿರೋದ್ರಿಂದ ಇದರಲ್ಲೂ ಮುಂದಕ್ಕೆ ಜನಗಳಿಗೆ ಮಾಡಿಕೊಡ್ಬೋದು ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀವಿ. ಬಟ್ ಇವ್ರ ಕಡೆಯಿಂದ ಬರೀ ರಾಜಕೀಯನೇ ಹೊಡೆದಾಟ ಇದೇ ಆಗಿದೆ. ನಾವು ಹೆಸರು ಮಂಜುನಾಥ್ ಬರಬೇಕು ಅಂತ ಬದಲಾವಣೆ ಕೇಳ್ತಿರಾಗದು ಇಲ್ಲಿ ಕೇಳ್ತೀವಿ. ಹೌದು. ಓಕೆ, ಹಾಗಾದರೆ ಇನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ. 5 ಗ್ಯಾರಂಟಿಗಳು ಏನು ವರ್ಕೌಟ್ ಆಗಲ್ಲ ಅಂತಾರೆ, ಎಲೆಕ್ಷನ್ಗೆ ಪ್ಲಸ್ ಆಗಲ್ಲ ಅಂತಾರೆ. ಆಗಲ್ಲ ಇನ್ನಾಗಲ್ಲ. ಯಾಕಂದರೆ ಹೊಡ್ತಾ ಬಿದ್ದಿದೆ. ಕೊಟ್ಟರೆ ಅವರು ಜೆಂಟ್ಸ್ಗೂ ಕೊಡಬೇಕು, ಗರ್ಲ್ಸ್ಗೂ ಕೊಡಬೇಕು, ಮಹಿಳೆಯರಿಗೂ ಕೊಡಬೇಕು, ಪುರುಷರಿಗೂ ಕೊಡಬೇಕು. ಎರಡಿಗೂ ಕೊಟ್ಟರೆ ಒಂದು ಸಮಾನವಾದ ಇದು ಬರುತ್ತೆ. ಇದು ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟಂತೆ ಇವರು ಇದು ಮಾಡಿದ್ರೆ ತಾರತಮ್ಯ ಮಾಡೋಕ್ಕಾಗುತ್ತೆ. ಇದು ರಾಜಕೀಯ ತಾನೇ. ಈಗ ಮೋದಿಯವರು ಕೊಟ್ಟರು, ಈಗ 100 ರೂಪಾಯಿ ಗ್ಯಾಸ್ ಮಾಡಿದ್ರೆ ಕುಟುಂಬಕ್ಕೂ ಇದು ಮಾಡಿದ್ರು, ಎಲ್ಲ ಸರಿ ಇರುತ್ತೆ. ಆ ಥರ ಯೋಜನೆಗಳು ಅನುಸರಿಸ್ಕೊಳ್ಳಿ. ಒಂದು ಒಳ್ಳೆ ಸ್ಕೂಲ್ ಕಳಿಸ್ಲಿ, ಒಂದು ಒಳ್ಳೆ ಆಸ್ಪತ್ರೆ ಕಳಿಸ್ಲಿ, ಅದಕ್ಕೆ ಕೊಡೋಣ. ಅದು ಬಿಟ್ಬಿಟ್ಟು ಇವ್ರು ತಾರತಮ್ಯವಾಗಿ ಇದೆಲ್ಲ ಕೊಡೋದು ವೇಸ್ಟು. ಗೃಹ ಜ್ಯೋತಿ ಇವೆಲ್ಲ ಕಟ್ಟೇ ಕಟ್ತಾರೆ. ಒಂದೇನು ಬೇಕು, ಒಂದು ಏರಿಯಾ ಅಂತಂದರೆ, ಒಂದು ಊರು ಅಂತಂದರೆ ಒಂದು ಸ್ಕೂಲು, ಒಂದು ಆಸ್ಪತ್ರೆ ಕೇಳ್ತೀವಿ ಮೇಯ್ನ್. ಅದನ್ನು ಕೊಟ್ಟರೆ ಪ್ರತಿ ಯಾವುದೇ ರಾಜಕೀಯ ವ್ಯಕ್ತಿಯವರು ಮುಂದೆ ಬಂದೇ ಬರ್ತಾರೆ. ಹಾಗಾದರೆ ಈ ಕ್ಷೇತ್ರದಲ್ಲಿ DK ಸುರೇಶ, ಹಾಗಾದರೆ ಮಂಜುನಾಥ್ ಅವರು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.